ನೀ ಯಾಕೆ ಬಂದೆ ಅಂತ ನನಗೆ ಗೊತ್ತು, ನೀನೇನು ಹೇಳ್ಬೇಡ, ಸುಮ್ಮನೆ ಹೋಗ್ತಾ ಇರ. ತಿಮ್ಮಪ್ಪನ ಹತ್ರ ನೋಡಿ ಹೋಗುವಾಗ, ಅಲ್ಲಿ ಜೈ ವಿಜಯರ ಹತ್ರ ಹೋಗುವಾಗಲೇ ಈ ಕೈ ಹಿಡ್ಕೊಂಡು ಹೋಗ್ಬೇಕ್ರಿ, ಗೋವಿಂದ ಗೋವಿಂದ ಅಂದ್ಕೊಂಡು. ದೇವ್ರ ಹತ್ರ ಹೋದ್ಮೇಲೆ ನೀವು ಗೋವಿಂದ ಮಾಡೋಕ್ಕಾಗೋದೇ ಇಲ್ಲ. ಯಾಕಂದರೆ ಈ ಕೈ ಎತ್ತೋದ್ರೊಳಗೆ ಈ ಕೈ ಹಿಡ್ಕೊಂಡು ಎಳೆದ್ಬಿಟ್ಟಿರ್ತಾರೆ. ಈ ಕೈ ಟಚ್ ಆಗೋಕ್ಕೆ ಬಿಡಲ್ಲ. ಅದು ಎಳಿತಾರಲ್ಲ ಅವ್ರು ಎಳೆಯೋದಲ್ಲ, ಅವ್ರ ಒಳಗೆ ನೀವು ನೋಡೋ ದೇವ್ರಿ ಅವನೇ ಎಳಿಸಿದ್ದು. ಎಳೆದ್ಬಿಡು, ಕೈ ಎಳೆದ್ಬಿಡೋದು. ಯಾಕಂದರೆ ಮೊದಲು ಹೀಗಂತಾರೆ, ನೆಕ್ಸ್ಟ್ ಹೀಗಂತಾರೆ, ಹೀಗಂತ ಮೊದಲು ಕೈ ಮುಗಿಯೋದು, ಆಮೇಲೆ ಏನೋ ಕೇಳೋದು. ಈ ಕೇಳೋಕೆ ಎಳ್ದಾಕ ಅವ್ರನ್ನ ಎಳ್ದಾಚಕ. ನೀವು ಬುದ್ಧಿವಂತರಾದರೆ ಜೈ ವಿಜಯರ ಹತ್ರ ಹೋಗ್ತಿರಲ್ಲ, ಅಲ್ಲಿಂದಲೇ ಗೋವಿಂದ 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 ನೋಡ್ಕೊ ಬಂದಿರೋದೇ ತಿಮ್ಮಪ್ಪನ ನೋಡ್ಲಿಕ್ಕಲ್ವಾ. ಕೆಲವ್ರು ಹಂಗಲ್ಲ, ತಿಮ್ಮಪ್ಪನ ಗರ್ಭುಡಿ ಬಂದಾಗ ಆ ಕಡೆ ಈ ಕಡೆ ನೋಡ್ತಿರ್ತಾರೆ. ಯಾಕಂದರೆ ನಮ್ಮನ್ನು ಯಾರು ಎಳೆದು ಹಾಕ್ತಾರೆ? ಅಲ್ಲ ರೀ, ಅಲ್ಲಿರೋರೆಲ್ಲ ಎಳೆದು ಹಾಕಕ್ಕೆ ಇರೋರು. ನಿಮ್ಮ ಚಿಕ್ಕಪ್ಪನ ಮಗ ಇದ್ದರೂ ಕೂಡ ನಿಮ್ಮನ್ನು ಎಳೆದೇ ಹಾಕ ಅಲ್ವಾ. ಅವ್ರು ನೋಡಬೇಡಿ, ನೀವು ಬಂದಿರೋದು ಯಾರನ್ನು ನೋಡಲಿಕ್ಕೆ? 6 ಗಂಟೆ 7 ಗಂಟೆ ಕಷ್ಟಪಟ್ಟು ಸ್ಟಾಲಲ್ಲಿ ನಿಂತು ಊರಿಂದ ಬಂದು ತಿಮ್ಮಪ್ಪನ ನೋಡ್ಲಿಕ್ಕೆ ಬಂದು ಅದು ನೋಡದೇ ಇದ್ದರೆ ಏನು ಮಾಡಿ ಏನು ಪ್ರಯೋಜನ? ಭಗವಂತನ ನೋಡಬೇಕು.